ಹಲೋ ಎವ್ರಿವನ್, ಇವತ್ತು ನಾನು ಗೌನ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಫುಲ್ ಸ್ಯಾರಿದು 5.5 ಮೀಟರ್ ಇದೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ಡಬಲ್ ಶೇಡ್ ಇದೆ. ಪರ್ಪಲ್ ಕಲರ್ ಜೊತೆ ಸ್ವಲ್ಪ ಸಿಲ್ವರ್ ಕಲರ್ ಕಾಣ್ತಿದೆ. 5.5 ಇದೆ. ಅವರು ಸ್ಯಾರಿಗೆ ಅಂತಾನೆ ಕಟ್ ಮಾಡಿಸ್ಬಿಟ್ಟು ಕಟ್ ಪೀಸ್ ಅಂಗಡಿಲೇ ತಂದಿರೋದಂತೆ. ಅದಕ್ಕೆ ನಾನು ಅಪ್ಪರ್ ಬಾಡಿಗೆ ಕಾಟನ್ ಯೂಸ್ ಮಾಡ್ತಿದ್ದೀನಿ. ಇದು 1 ಮೀಟರ್ ಇದೆ. ತುಂಬ ಮುದ್ರಾಗಿದೆ. ಯಾವಾಗಲೂ ಅಷ್ಟೇ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಐರನ್ ಮಾಡ್ಕೋಬೇಕು. ಸಖತ್ ಮುದ್ರಿದೆ ಇದು ಫ್ಯಾಬ್ರಿಕ್ಕು. ಬಾಟಮಿಗೆ ನಾನು ಪಾಲಿಸ್ಟರ್ ಯೂಸ್ ಮಾಡ್ತಿದ್ದೀನಿ, ಸೇಮ್ ಕಲರಲ್ಲಿ. ಈ ಥರ ಇದೆ ಫ್ಯಾಬ್ರಿಕ್ಕು. 1 ಮೀಟರ್ ಫ್ಯಾಬ್ರಿಕ್ ಇದು. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊತಿದ್ದೀನಿ. ಈಗ ಫೋಲ್ಡ್ ಆಗಿ ಎರಡು ಈ ಥರನೇ ಫೋಲ್ಡಿಂಗ್ ಇರಬೇಕು. ಇದು ಅಪ್ಪರ್ ಬಾಡಿಗೆ. ನೋಡಿ, ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಇಷ್ಟು ನೀಟಾಗಿರ್ಬೇಕು ಐರನ್ನು. ಇದನ್ನು ನಾನು 3.5 ಮೀಟರ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಸ್ಟಮರ್ದು ನಾನು ಸ್ಟಿಚಿಂಗ್ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಈಗ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೇಮ್ ಬ್ಲೌಸ್ ಎಷ್ಟು ಲೆಂತ್ ಇರುತ್ತೆ ಆ ಲೆಂತಿಗೆ ನಾನು ಅಪ್ಪರ್ ಬಾಡಿ ತೊಗೊತಿದ್ದೀನಿ. ಬಟ್ ಇವರು ಕುಳ್ಳ ಇರೋದ್ರಿಂದ ನಾನು 13 ತೊಗೊತಿದ್ದೀನಿ. 13 ಅಂದರೆ 13 ಪ್ಲಸ್ 1 ಇಂಚ್ 14 ಬರುತ್ತೆ. ಈ ಸ್ಕೇಲು 12 ಇರೋದ್ರಿಂದ 12 ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಎಕ್ಸ್ಟ್ರಾ 2 ಇಂಚ್ ತೊಗೊತಿದ್ದೀನಿ. 14 ಇಂಚ್ ಆಗುತ್ತೆ. ನೆಕ್ಸ್ಟು ಶೋಲ್ಡರ್ ತೊಗೋಬೇಕು. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಾನು ಫಸ್ಟು ತೊಗೊತಿದ್ದೀನಿ. 36 ಇದೆ. ಈ ಚಾರ್ಟ್ ನಾನು ನಿಮಗೆ ಇನ್ನೂ ತೋರಿಸಿಲ್ಲ. ಯಾವಾಗಲೂ ಈ ಚಾರ್ಟ್ ಪ್ರಕಾರನೇ ಸ್ಟಿಚ್ ಮಾಡೋದು. 36 ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ 36ಗೆ ಶೋಲ್ಡರು ಮತ್ತು ಆರ್ಮೋಲ್ ಎಷ್ಟು ಬರುತ್ತೆ ಅಂತ ನಾನು ಈಗ ಚೆಕ್ ಮಾಡ್ಕೊತಿದ್ದೀನಿ. ಅದಕ್ಕಿಂತ ಫಸ್ಟ್ ಇದು ಲಾಂಗ್ ಸ್ಲೀವಾ ಶಾರ್ಟ್ ಸ್ಲೀವಾ ಅಂತ ನೋಡ್ಕೋಬೇಕು. ಶಾರ್ಟ್ ಸ್ಲೀವಿಗೆ ಈ ಮೆಜರ್ಮೆಂಟ್ ಚಾರ್ಟ್ ಇದೆ, ಲಾಂಗ್ ಸ್ಲೀವಿಗೆ ಈ ಮೆಜರ್ಮೆಂಟ್ ಇದೆ. ಸೊ ಲಾಂಗ್ ಸ್ಲೀವು 36 ಚೆಸ್ಟಿಗೆ. ಇದು ಡೀಪ್ ನೆಕ್ ಶಾರ್ಟ್ ನೆಕ್ ಅಂತ ನೆಕ್ಸ್ಟ್ ಚೆಕ್ ಮಾಡ್ಕೋಬೇಕು. ಇದು ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ 6 ಬರ್ತಿದೆ, ಆರ್ಮು 6.5 ಬರ್ತಿದೆ. ಸಿಕ್ಸ್ 6.5. ಈ ಚಾರ್ಟು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ ಥರ ಅದನ್ನು ನಾನು ಚಾರ್ಟ್ ಮಾಡಿದ್ದೀನಿ. ಹಾಗೆ ಹೇಗೆ ಚಾರ್ಟಲ್ಲಿರೋದನ್ನ ತಗೋಬೇಕು ಅಂತ ಗೊತ್ತಾಗುತ್ತೆ, ಆರ್ಮೋಲ್ ಮತ್ತು ಶೋಲ್ಡರ್ದು. ಈಗ ನೆಕ್ಸ್ಟು ನಾನು ಚೆಸ್ಟ್ ಮೆಜರ್ಮೆಂಟ್ ತೊಗೊತಿದ್ದೀನಿ. ಚೆಸ್ಟ್ 36 ಇದೆ ಅವ್ರದ್ದು ಚೆಸ್ಟು. 36 ಡಿವೈಡೆಡ್ ಬೈ 4 9 ಬರ್ತಿದೆ. 9ಗೆ ಪ್ಲಸ್ 2 ಇಂಚ್ ಟೋಟಲ್ 11 ಬರ್ತಿದೆ ಚೆಸ್ಟು. 2 ಇಂಚ್ ಏನು ಅಂದರೆ ಈಸ್ ಎಕ್ಸ್ಟ್ರಾ. ಅದು ಏನಾದರೂ ದಪ್ಪ ಸಣ್ಣ ಆದರೆ ಸ್ಟಿಚ್ನ ರಿಮೂವ್ ಮಾಡ್ಕೋಬೋದು. ಯಾವುದೇ ಗಾರ್ಮೆಂಟ್ಸ್ ಆದರೂ ಅಷ್ಟೇ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಈಗ 11ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ತೊಗೊತಿರೋದು ವೇಸ್ಟ್ ಮೆಜರ್ಮೆಂಟ್ ಅವ್ರದ್ದು 31 ಇದೆ. 31 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 7.75 ಬರುತ್ತೆ. ಪ್ಲಸ್ 2 ಇಂಚ್ ಈಸ್ ಪ್ಲಸ್ 1 ಇಂಚ್ ಡಾಟ್. ಇದು ಬ್ಯಾಕ್ ಆಗಿರೋದ್ರಿಂದ 1 ಇಂಚು ಡಾಟ್ ತೊಗೊತಿದ್ದೀನಿ. 10.75 ಬರ್ತಿದೆ. ಅಂದರೆ 10.75 ಬರುತ್ತೆ. ನೆಕ್ಸ್ಟ್ 2 ಇಂಚ್ ಈಚ್ ತೊಗೊತಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 2 ಇಂಚ್ ಈಚ್ ತೊಗೊಂಡಿರ್ತಿರಲ್ಲ ಅದು. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಲೈನು ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಆರ್ಮೋಲ್ ಹತ್ರ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ.
1 ಇಂಚಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಫ್ರೆಂಚ್ ಕರ್ವ್ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಕೊಂಡು ಹಾಂ ಎಲ್ಲ ಅದರಲ್ಲೇ ಇದೆ. ಹಾಂ ನೀಟಾಗಿ ಕಟ್ ಮಾಡ್ಕೊಳ್ತೀರಾ. ನಾನಿಲ್ಲಿ ಶೋಲ್ಡರ್ ಸ್ಲೋಪ್ ಕೂಡ ಕಟ್ ಮಾಡ್ತಿಲ್ಲ, ಹೇಗಿದೆ ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಯಾವ ಥರ ಇದೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತಿದ್ದೀನಿ. ಆರ್ಮೋಲ್ ಪಾರ್ಟ್ನ 1/2 ಇಂಚು ಡೌನ್ ತಗೊತಿದ್ದೀನಿ. ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಈ ಥರ ಡೌನ್ ತಗೋಬೇಕು. ನೆಕ್ಸ್ಟ್ ಶೋಲ್ಡರ್ ಇಲ್ಲೂ ಕೂಡ 3 ತಗೊಂಡು 1/2 ಇಂಚಿಗೆ ಶೋಲ್ಡರ್ ಸ್ಲೋಪ್ ಮಾಡಿದ್ದೀನಿ. ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಕ್ಯಾನ್ವಾಸ್ ಇಡೋದ್ರಿಂದ ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಇದು ಗೊತ್ತಿರಲಿ ಅಂತ ತೋರಿಸ್ದೆ ಅಷ್ಟೇ. ಯಾವ ಥರ ನೆಕ್ ಮಾರ್ಕ್ ಮಾಡ್ಕೋಬೇಕು, ಎಲ್ಲರೂ ಕ್ಯಾನ್ವಾಸ್ ಇಲ್ಲ ಪೈಪಿಂಗ್ ಇಡ್ತೀವಿ, ಇಂಟರ್ವ್ಯೂಟ್ ಮೆಥಡ್ ಮಾಡ್ತೀವಿ ಅಂದರೆ ಸೇಮ್ ಈ ಪ್ರೊಸೀಜರಲ್ಲೇ ಮಾಡಬೇಕು. ಇದನ್ನ ನೆಕ್ಸ್ಟ್ ಡೈರೆಕ್ಟ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀವಿ. 4 ಇಂಚ್ಗೆ ಡಾಟ್ ತೊಗೊತಿದ್ದೀನಿ. 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಡಾಟ್ ಇದು. ಹಾಗೆ ಲೆಂತ್ ಕೂಡ 4 ಇಂಚ್. ಈ ಥರ ಬರುತ್ತೆ. ಇದನ್ನು ಅಷ್ಟೇ ಕಟ್ ಮಾಡ್ಕೊತಿದ್ದೀನಿ. ಇದು ಸ್ಲೀವ್ಸಿಗೆ ನಾನು ಲೈನಿಂಗ್ ಯೂಸ್ ಮಾಡ್ತಿಲ್ಲ, ಇದು ಫುಲ್ ಸ್ಲೀವ್ಸ್ ಇರೋದ್ರಿಂದ ನಾನು ಲೈನಿಂಗ್ ಇಡ್ತಾ ಇಲ್ಲ ಈ ಡ್ರೆಸ್ಗೆ. ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. 1/2 ಇಂಚ್ ಅಷ್ಟೇ ಒಳಗೆ ಹೋಗ್ಬೇಕು ಫ್ರಂಟ್ ಪಾರ್ಟು. ನಾನು ಇಲ್ಲೂ ಕಟ್ ಮಾಡಿಲ್ಲ, ಅಲ್ಲೇ ಬಿಟ್ಟಿದ್ದೀನಿ ಶೋಲ್ಡರ್ ಸ್ಲೋಪು. ಕನ್ಫ್ಯೂಷನ್ ಆಗುತ್ತೆ ಕೆಲವರಿಗೆ ಅಂತ. ಯಾರು ಫಸ್ಟ್ ಟೈಮ್ ಸ್ಟಿಚ್ ಮಾಡೋದಾದರೆ ಶೋಲ್ಡರ್ ಸ್ಲೋಪು ಕೊಡೋಕೆ ಹೋಗ್ಬಿಡಿ, ಡೈರೆಕ್ಟೇ ಮಾಡಿ, ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ನಾನು ಶೆಲ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಫೋಲ್ಡ್ ಇಟ್ಕೊಂಡು ನೀಟಾಗಿ ಈ ಥರ ಅಲೈನ್ ಮಾಡ್ಕೋಬೇಕು, ಫೋಲ್ಡ್ ಇರಬೇಕು. ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟ್. 2 ಆನ್ ಫೋಲ್ಡೇ ಬೇಕು ನನಗೆ. ಈ ಥರ ಪಿನ್ ಮಾಡ್ಕೋಬೇಕು ಕಟ್ ಮಾಡೋಕ್ಕಿಂತ ಫಸ್ಟು. ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ ಫ್ಯಾಬ್ರಿಕ್ ಮೂವ್ ಆಗಲ್ಲ. ಈ ಥರ ಪಿನ್ ಮಾಡ್ಕೊಂಡಾದ್ಮೇಲೆ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ಯಾಬ್ರಿಕ್ ಮೂವ್ ಆಗ್ತಿರೋದ್ರಿಂದ ಎಕ್ಸ್ಟ್ರಾ ಕಟ್ ಮಾಡ್ಕೊತಿದ್ದೀನಿ 1 ಇಂಚ್ ಅಷ್ಟು. ಸುಮ್ಮನೆ ರ್ಯಾಂಡಮ್ ಆಗಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಇದನ್ನು ಇದನ್ನು ಅಷ್ಟೇ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಫಸ್ಟು ನೀಟಾಗಿ ಪಿನ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್.
ಇದೂ ಅಷ್ಟೇ 1 ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ. ಇದು ಫ್ಯಾಬ್ರಿಕ್ ತುಂಬ ತೆಳು ಇರೋದ್ರಿಂದ ಮೂವ್ ಆಗುತ್ತೆ, ಹಾಗಾಗಿ ಎಕ್ಸಾಕ್ಟ್ ಎಷ್ಟಿದೆ ಅಷ್ಟೇ ತೊಗೋಬೇಡಿ. ಈ ಥರ ಫ್ಯಾಬ್ರಿಕ್ಕಿಗೆಲ್ಲ ನೆಕ್ನ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋದು ಬೆಸ್ಟ್ ಆಪ್ಷನ್. ಇವಾಗ ನಾನು ಲೈನಿಂಗಿಗೆ ಸರ್ಕ್ಯುಲರ್ ಸ್ಕರ್ಟ್ ಸ್ಟಿಚ್ ಮಾಡ್ತಿದ್ದೀನಿ. ಸರ್ಕ್ಯುಲರ್ ಸ್ಕರ್ಟಿಗೆ 2 ಮೆಷರ್ಮೆಂಟು, ಒಂದು ವೇಸ್ಟು ಒಂದು ಲೆಂತ್ ಬೇಕು. ಸೊ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ. 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್ನ ನಾನು ಲೈನಿಂಗಿಗೆ ಸ್ಟಿಚ್ ಮಾಡ್ತಿರೋದು. ಸೊ ಹೇಗೆ ಅದು ಮೆಷರ್ಮೆಂಟ್ ತೊಗೋಬೇಕು ಅಂತ ನಾನು ತೋರಿಸ್ತಿದ್ದೀನಿ ಇವಾಗ. 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್, ಇದಕ್ಕೆ ಬೇಕಾಗಿರೋದು 2 ಮೆಷರ್ಮೆಂಟು, ಒಂದು ವೇಸ್ಟ್ ರೌಂಡ್, ಇನ್ನೊಂದು ಫುಲ್ ಲೆಂತ್. ರೌಂಡು 31 ಕೊಟ್ಟಿದ್ದಾರೆ ಕಸ್ಟಮರು. ಹಾಗೆ ಫುಲ್ ಲೆಂತ್ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಾದ್ಮೇಲೆ ಇದು ವೇಸ್ಟ್ ಮೆಷರ್ಮೆಂಟು. ಈ ಲೈನ್ ನಾನು ನಿಮಗೆ ಡ್ರಾ ಮಾಡ್ತಿರೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಮೆಷರ್ಮೆಂಟ್ ವೇಸ್ಟ್, ಅದಕ್ಕೆ ಈ ಮೆಷರ್ಮೆಂಟ್ ಫುಲ್ ಲೆಂತ್. ಈಗ 0 to 1 ಎಷ್ಟು ಮೆಷರ್ಮೆಂಟು ಅಂತ ನಾನು ಇಲ್ಲಿಗೆ 5 ವ್ಯಾಲ್ಯೂ ಹಾಕ್ತಿದ್ದೀನಿ. 5 ವ್ಯಾಲ್ಯೂನ ನಾನು 3.14 ಅಂದರೆ 41 ಕೊಟ್ಟಿದ್ದಾರೆ. ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 5 ವ್ಯಾಲ್ಯೂ ಹಾಕಬೇಕು ಎಷ್ಟು ಬರುತ್ತೆ ಅಂತ. ವೇಸ್ಟ್ ರೌಂಡ್ 31 ಡಿವೈಡೆಡ್ ಬೈ 3.14 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ. 31 ಡಿವೈಡೆಡ್ ಬೈ 3.14 ಈಸ್ ಈಕ್ವಲ್ ಟು 9.8 ಬರ್ತಿದೆ. ಅದು ನಮಗೆ ವೇಸ್ಟ್ ಮೆಷರ್ಮೆಂಟು. 0 to 1 9.8 ಬರುತ್ತೆ. ನೆಕ್ಸ್ಟ್ 0 to 2 ಎಷ್ಟು ಲೆಂತ್ ಎಷ್ಟು ಅಂತ. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಫುಲ್ ಲೆಂತ್ 41 ಪ್ಲಸ್ 9.8, 41 ಪ್ಲಸ್ 9.8. 41 ಅನ್ನೋದು ಫುಲ್ ಲೆಂತ್, 9.8 ಅನ್ನೋದು ವೇಸ್ಟ್ ರೌಂಡ್. ಅದೆರಡು ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? 41 ಪ್ಲಸ್ 9.8 3.8 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 50.8. ಇಲ್ಲಿ ಈ ಲೈನ್ ಫುಲ್ಲು 50.8 ಬರಬೇಕು. ಬಟ್ ಇದು ನನಗೆ ಲೈನಿಂಗ್ ಆಗಿರೋದ್ರಿಂದ ನಾನು -2 ಇಂಚ್ ಮಾಡ್ತಿದ್ದೀನಿ. 50.8 -2 ಇಂಚ್ 48.8 ಬರ್ತಿದೆ. ಇಲ್ಲಿಂದ ಇಲ್ಲಿಗೆ 48.8 ತಗೊತಿದ್ದೀನಿ ನಾನು. -2 ಇಂಚ್ 48.8 ಇಂಚ್ 48.8 ಇಂಚ್ ಇಲ್ಲಿಂದ ಇಲ್ಲಿಗೆ 9.8. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದನ್ನು ತುಂಬ ಕಮೆಂಟ್ ಮಾಡಿದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್ ಅಂತ. ಸೊ ನಾನು ಹಂಗಾಗಿ ಥಿಯರಿ ತೋರಿಸ್ದೆ. ಈಗ ನೆಕ್ಸ್ಟ್ ನಾನು ಕಟ್ ಮಾಡ್ತೀನಿ. ನನಗೆ ಇದ್ರ ಲೆಂತು, ಸ್ಕರ್ಟ್ ಲೆಂತು 48 ಬೇಕಾಗಿರೋದು, 48.8. ಬಟ್ ನಾನಿಲ್ಲಿ 49 ತಗೊತಿದ್ದೀನಿ. ಈ ಥರ 49ಗೆ ನಾನು ಫೋಲ್ಡ್ ಮಾಡ್ಕೊಳ್ಳಿ. ಅನ್ಫೋಲ್ಡ್ ಇರಬೇಕು 49ಗೆ. ಎಕ್ಸಾಕ್ಟ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಕರ್ಟ್ ಸ್ಟಿಚ್ ಮಾಡಬೇಕಾದ್ರೆಲ್ಲ ಯಾರು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಇನ್ನೂ ಬೆಸ್ಟು. ಸೊ ಯಾರು ಇಲ್ಲದಲೇ ಇರೋದ್ರಿಂದ ಈ ಥರ ಮ್ಯಾಟಿಗೆ ಪಿನ್ ಹಾಕ್ಬಿಟ್ಟು ಹೋಲ್ಡ್ ಮಾಡೋಕ್ಕಿರ್ತಾ ಇದ್ದೀನಿ.
ಫಸ್ಟ್ ಮೆಜರ್ಮೆಂಟ್ 9.8ಗೆ ಕರೆಕ್ಟ್ ಎಕ್ಸಾಕ್ಟ್ 9.8ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇದೇ ಆ್ಯಂಗಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಯು ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ನನಗೆ ಫುಲ್ ಲೆಂತ್ 48 ಇರೋದ್ರಿಂದ ಎಕ್ಸಾಕ್ಟ್ ಅಷ್ಟೇ ತಗೊತೀನಿ. ಫ್ಯಾಬ್ರಿಕ್ ಮೂವ್ ಆಗಬಾರ್ದು. ಯಾವುದೇ ಸ್ಕರ್ಟ್ ಲೈನಿಂಗ್ ಕೊಡೋದು ಬೆಸ್ಟ್ ಆಪ್ಷನ್. ಬೇರೆ ಥರ ಲೈನಿಂಗ್ ಕೊಡೋಕ್ಕಿಂತನೂ ಬಟ್ಟೆ ಸೇವ್ ಆಗುತ್ತೆ. ಸೊ ನನಗೆ ಇಲ್ಲೇ ಲಾಸ್ಟ್ ಆಗ್ತಿದೆ. ನನಗೀಗ ಎಕ್ಸ್ಟ್ರಾ ಬಟ್ಟೆ ಬೇಕು. ಅದನ್ನ ಹೇಗೆ ಅಲೈನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇದು ನೋಡ್ಕೊ, ಈ ಥರನೇ ಮಾರ್ಕ್ ಮಾಡ್ಕೋಬೇಕು. ನನಗೆ ಇಲ್ಲಿಗೆ ಲಾಸ್ಟ್ ಆಗಿದೆ ಬಟ್ಟೆ. ನೆಕ್ಸ್ಟ್ ಬಟ್ಟೆ ನಾನು ಕಟ್ ಮಾಡಿಕೊಂಡೇ ತಗೋಬೇಕು. ಸೊ ಹೇಗೆ ಕಟ್ಟಿಂಗ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಎಕ್ಸಾಕ್ಟಾಗಿ ಕಟ್ ಮಾಡ್ಕೊತಿದ್ದೀನಿ. ಕ್ವಾಲಿಟಿಗೆಲ್ಲ ಈ ಥರ ನೀಟಾಗಿ ಸ್ಪೇಸ್ ಇರಬೇಕು ಹಾಕೊಂಡು ಕಟ್ ಮಾಡ್ಕೊಳಕ್ಕೆ. ಫ್ಯಾಬ್ರಿಕ್ ಸಾಲ್ಟೇಜ್ ಬರೋದ್ರಿಂದ ನಾನು ಈ ಥರ ತಗೊತಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಏಕೆಂದರೆ ನಮಗೆ ಜಾಯ್ನಿಂಗಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ. ಹಾಗಾಗಿ ನೀಟಾಗಿ ಈ ಥರ ಸರ್ಕ್ಯುಲರ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಆನ್ ಫೋಲ್ಡ್ ಇರೋದ್ರಿಂದ ಇದನ್ನು ಕಟ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಆನ್ ಫೋಲ್ಡ್ ಇರೋದನ್ನ ಕಟ್ ಮಾಡ್ಕೊತಿದ್ದೀನಿ. ಗೌನ್ ಆಗಿರೋದ್ರಿಂದ ನಿಮ್ಮ ಈ ಥರ ಕಟ್ ಮಾಡ್ಕೊತಿರೋದು. ಸ್ಕರ್ಟಿಗಾದರೆ ಇದು ಕಟ್ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ನೀಟಾಗಿ ಆನ್ ಫೋಲ್ಡಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವೇಸ್ಟ್ನ ಕಟ್ ಮಾಡ್ಕೊತಿದ್ದೀನಿ. ಕಟ್ಟಿಂಗ್ ಆದಮೇಲೆ ಈ ಥರ ಕಾಣುತ್ತೆ. ಅದನ್ನ ಹೇಗೆ ಜಾಯಿನ್ ಮಾಡಬೇಕು ಅಂದರೆ ಫಸ್ಟೇ ನಾವು ಈ ಥರ ಪಿನ್ ಹಾಕೋಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ ಅದು. ಸೊ ಈ ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಪಿನ್ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೆ ಇದನ್ನು ಅಷ್ಟೇ ಸೇಮ್ ಪ್ರೊಸೀಜರ್ ಮಾಡ್ಕೋಬೇಕು. ಅಪ್ಪರ್ ಬಾಡಿಗೆ ಕಟ್ ಮಾಡಿ ಆದಮೇಲೆ ಇಷ್ಟು ಮಿಕ್ಕಿದೆ ಪೀಸು. ಇದನ್ನ ಸ್ಟ್ರೈಟಾಗಿ ಒಂದು ಲೈನಲ್ಲಿ ಕಟ್ ಮಾಡ್ಕೊತೀನಿ. ಈಗ ಇದು ನನಗೆ 2 ಡಾಟಲ್ಲಿ ಸ್ಟಿಚ್ ಮಾಡೋಕ್ಕಿರೋದ್ರಿಂದ ನಾನು ಸ್ಟ್ರೈಟ್ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಕಟ್ ಮಾಡಾದಮೇಲೆ ಅವರಿಗೆ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೊತಿದ್ದೀನಿ. ನನಗೆ ಅವರು ಬಾಟಮ್ ಲೆಂತ್ ಸ್ಕರ್ಟಿಂದು 41 ಕೊಟ್ಟಿರೋದು. ಸೊ 41 ಅಂದರೆ 42 ತೊಗೊತಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ. ಇಲ್ಲಿಗೆ ಬರುತ್ತೆ. ಫ್ಯಾಬ್ರಿಕ್ ಲೆಂತ್ ಇರೋದು 48 ಮೈನಸ್
41. 7 ಇಂಚು ನಾನು ಬಾಟಮಿಂದ ಕಟ್ ಮಾಡ್ಕೋಬೇಕಾಗುತ್ತೆ. 7 ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೊತ ಬನ್ನಿ. ಕಟ್ ಮಾಡ್ಕೋಬೇಕು. ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಳಕ್ಕಾದ್ರೆ ಉದ್ದ ಗಿಡ್ಡ ಆಗೋ ಚಾನ್ಸಸ್ ಇರುತ್ತೆ. ಫೈನಲಿ ಕಂಪ್ಲೀಟ್ ಆಯಿತು. ತುಂಬ ಟೈಮ್ ಹಿಡಿಯುತ್ತೆ ಇದು 7 ಇಂಚಿಗೆ ಮಾರ್ಕ್ ಮಾಡೋದು. ಬಟ್ ಏನು ಮಾಡೋಂಗಿಲ್ಲ, ನೀಟ್ ಫಿನಿಶಿಂಗ್ ಬೇಕು ಅಂದರೆ ಮಾಡಿಟ್ಕೊಳ್ಳೇಬೇಕು ಈ ಥರ. ಸೊ ಈ ಥರ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಇವಾಗಲೇ ಇದನ್ನು ಕಟ್ ಮಾಡ್ಕೊತಿಲ್ಲ, ನಾನು ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಳೋಣ ಅಂತ ಅಂದ್ಕೊತಿದ್ದೀನಿ. ನೆಕ್ಸ್ಟು ನನಗೆ ಸ್ಲೀವಿಗೆ ಕಟ್ ಮಾಡ್ಕೊತಿದ್ದೀನಿ. ಲೆಂತ್ ಸ್ಲೀವ್ ಆಗಿರೋದ್ರಿಂದ 1/2 ಮೀಟ್ರ್ ಮೇಲೆ ಬೇಕಾಗುತ್ತೆ. ಲೆಂತ್ ಸ್ಲೀವ್ ಆಗಿರೋದ್ರಿಂದ ಈ ಥರ 4 ಫೋಲ್ಡ್ ಮಾಡ್ಕೊತಿದ್ದೀನಿ. ಒನ್ 2 ಆರ್ಮ್ ಫೋಲ್ಡ್ 1 ಇದೆ. ಟೋಟಲ್ 4 ಫೋಲ್ಡ್ ಇದೆ. ನನಗೆ ಕಸ್ಟಮರು 22 ಕೊಟ್ಟಿದ್ದಾರೆ. 22 ಅಂದರೆ 23 ತಗೋಬೇಕು, 1 ಇಂಚ್ ಎಕ್ಸ್ಟ್ರಾ. ಬಾಟಮು 5 ಇದೆ. ಟೋಟಲ್ ಬಾಟಮ್ ರೌಂಡ್ 10 ಇದೆ. 10 ಡಿವೈಡೆಡ್ ಬೈ 2 is equal to 5 plus 2 inch is 7. 7ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಗೆ ಇದು 11 ಬರ್ತಿದೆ. ವಿಡ್ತು 11 ನಾನು ತಗೊತಿದ್ದೀನಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3 ತಗೊತಿದ್ದೀನಿ. 3ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. ಸೊ ನಾನು ಇಲ್ಲಿಂದ ಇಲ್ಲಿಗೆ ಎಸ್ ಶೇಪಲ್ಲಿ ಕರ್ವ್ ತಗೊತಿದ್ದೀನಿ. ಈ ಥರ ಕರ್ವ್ ತಗೋಬೇಕು. ಈ ಥರ ಕರ್ವ್ ತಗೊಂಡಾದ್ಮೇಲೆ ಈ ಪಾಯಿಂಟ್ ಲೈನ್ ಡ್ರಾ ಮಾಡ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಬ್ಯಾಕು ಫ್ರಂಟಿಗೆ ಅಟ್ ಎ ಟೈಮ್ ನಾನು ಜಾಯಿನ್ ಮಾಡ್ಕೊತಿದ್ದೀನಿ. ಈ ಥರ ಬ್ಯಾಕು ಫ್ರಂಟಿಗೆ 2 ಕಡೆಗೂ ಈ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ನೆಕ್ಸ್ಟು 1/2 ಇಂಚ್ ಡೌನ್ ತಗೋಬೇಕು. 1/2 ಇಂಚ್ ಎಕ್ಸಾಕ್ಟ್ 1/2 ಇಂಚಿಗೆ ಡೌನ್ ತಗೊಂಡು ಈ ಥರ ಲೈನ್ ಡ್ರಾ ಮಾಡ್ಕೋಬೇಕು. ಎಕ್ಸಾಕ್ಟ್ 1/2 ಇಂಚ್ ಇರಬೇಕು. ನೋಡಿ ಇದು 1/2 ಇಂಚ್ ಇದೆ. ಈ ಲೈನ್ನ ಕಟ್ ಮಾಡಬಾರ್ದು. ಇವಾಗ ನಾನು ಕಟ್ ಮಾಡ್ತಿರೋದು ಮೇಲ್ಗಡೆ ಫಸ್ಟ್ ಲೈನ್ ಮಾರ್ಕ್ ಮಾಡ್ಕೊಂಡಾಗ ಅದು ನೋಡಿ 1/2 ಇಂಚ್ ನಾನು ಟಚ್ ಮಾಡಿಲ್ಲ. ಆಗುತ್ತೆ. ಸೊ ನಿಧಾನಕ್ಕೆ ಈ ಥರ ಹೋಲ್ಡ್ ಮಾಡಿಕೊಂಡೆ ಕಟ್ ಮಾಡಬೇಕಾಗುತ್ತೆ. ಆದಮೇಲೆ ಫ್ಯಾಬ್ರಿಕ್ನ ಓಪನ್ ಮಾಡ್ಕೋಬೇಕು. 4 ಲೇಯರ್ ಇರೋದನ್ನ ಈ ಥರ ನೀಟಾಗಿ ಓಪನ್ ಮಾಡ್ಕೋಬೇಕು. ಈಗ ಕರೆಕ್ಟ್ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಬೇಕು. 1/2 ಇಂಚ್ ಇದೆಯಲ್ಲ ಇದು ಫ್ರಂಟ್ ಪಾರ್ಟ್ ಅಂತ. ಇದು ಫ್ರಂಟ್, ಇದು ಕೂಡ ಫ್ರಂಟ್. ಇದು ರೈಟ್ ಸೈಡ್, ಲೆಫ್ಟ್ ಸೈಡ್. ಇದು ಲೆಫ್ಟ್ ಸೈಡ್ ಬರುತ್ತೆ, ಇದು ರೈಟ್ ಸೈಡ್ ಬರುತ್ತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟಿಗೆ ಸ್ಟಿಚ್ ಮಾಡೋದಾದ್ರೆ. ಹಾಗೆ ಇಲ್ಲೊಂದು ಮಿಡ್ ಪಾಯಿಂಟಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಎತ್ತಿಕ್ಕೋಬೇಡಿ. ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಕ್ಯಾನ್ವಾಸ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ ನಾನು. ಆನ್ ಫೋಲ್ಡ್ ಇದೆ. ಈ ಥರ ಶೈನಿಂಗ್ ಇರೋದನ್ನ ರೈಟ್ ಸೈಡು, ಇದು ರಾಂಗ್ ಸೈಡ್ ಇರುತ್ತೆ. ನಾನು ರಾಂಗ್ ಸೈಡ್ನ ಮಾರ್ಕ್ ಮಾಡ್ಕೊತಿದ್ದೀನಿ.
3 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 6.5 ಇದೆ ಫ್ರಂಟ್ ನೆಕ್ಕು, ನಾನು 7.5 ತಗೊತಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತಗೊತಿದ್ದೀನಿ. ಹಾಗೆ ಇಲ್ಲಿ ಕೂಡ 3 ತಗೊತಿದ್ದೀನಿ. ನನ್ನ ನೆಕ್ ಇರೋದು ಸ್ವೀಟ್ ಆರ್ಟ್ ನೆಕ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಮಾರ್ಕ್ ಆದಮೇಲೆ 1 ಇಂಚಾರು ತಗೋಬೋದು, ಇಲ್ಲ 3/4 ಇಂಚಿಗಾದರೂ ಮಾರ್ಕ್ ಮಾಡ್ಕೋಬೋದು. ಈ ಥರ ಕರೆಕ್ಟ್ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಡಿಸೈನ್ ಹೇಗಿದೆ ಅದೇ ಥರ ಮಾರ್ಕ್ ಮಾಡ್ಕೊತಾ ಬರಬೇಕು. ನೆಕ್ಸ್ಟ್ ಅದಕ್ಕೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಆ ಪಾಯಿಂಟಿಗೆ ಜಾಯಿನ್ ಮಾಡ್ಕೊತಾ ಬರಬೇಕು. ನೀಟಾಗಿ ಈ ಥರ ಡಿಸೈನ್ ಅಚೀವ್ ಆಗಬೇಕು. ಇಲ್ಲಿಂದ ಈ ಪಾಯಿಂಟಲ್ಲೂ ಅಷ್ಟೇ 1 ಇಂಚ್ ಇಲ್ಲ 3/4 ಇಂಚ್ ತಗೊಳ್ಳಿ. ನೆಕ್ಸ್ಟು ಅದಕ್ಕೂ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಸೈಡೇ ಕಟ್ ಮಾಡಬೇಕು, ಈ ಸೈಡ್ ಕಟ್ ಮಾಡ್ಕೋಬೇಡಿ. ಆ ಥರನೂ ಮಾಡಿ ಸ್ಟಿಚ್ ಮಾಡ್ಬೋದು, ಬಟ್ ಬಿಗಿನರ್ಸ್ ಆದರೆ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಈ ಮೆಥಡ್ ಹೇಳ್ಕೊಡ್ತಿದ್ದೀನಿ. ಈ ಥರ ಕಾಣುತ್ತೆ. ಬ್ಯಾಕ್ ನೆಕ್ಕಿಗೆ 3 ಇಂಚಿಗೆ ಇದನ್ನು ಶೋಲ್ಡರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಗೆ ಲೆಂತ್ ಅವರು 10 ಕೊಟ್ಟಿದ್ದಾರೆ, ನಾನು 1 ಇಂಚ್ ಎಕ್ಸ್ಟ್ರಾ ತಗೊತಿದ್ದೀನಿ, 11 ತಗೊತಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ಡೀಪ್ ಕೊಡೋದ್ರಿಂದ 4 ತಗೊತಿದ್ದೀನಿ ಬಾಟಮಲ್ಲಿ. ಸ್ಟ್ರೈಟ್ ಲೈನ್ ಇತ್ತಲ್ಲ ಅದ್ರ ಪಕ್ಕಕ್ಕೆ ಇನ್ನೊಂದು ಲೈನ್ ಹಾಕೊಳ್ಳಿ. ಈಗ ಯು ಶೇಪ್ನ ಡ್ರಾ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಫ್ರೆಂಚ್ ಕರ್ವ್ ಯೂಸ್ ಮಾಡಿದರೆ ಇನ್ನೂ ಈಸಿಯಾಗಿ ಬರುತ್ತೆ. ಈಗ ಸೇಮ್ ಪ್ರೊಸೀಜರ್ ಇಲ್ಲೂ ಅಷ್ಟೇ 3/4 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಮಾರ್ಕ್ ಮಾಡ್ಕೋಬೋದು, ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. 3/4 ಇಂಚಿಗೆ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದು ಲೈನ್ನ ಜಾಯಿನ್ ಮಾಡ್ಕೊತ ಬರಬೇಕು. ನೆಕ್ಸ್ಟು ಕಟ್ ಮಾಡ್ಕೊತಿದ್ದೀನಿ. ಇದೂ ಅಷ್ಟೇ ಸೈಡ್ ಮಾತ್ರ ಕಟ್ ಮಾಡ್ಕೊತಿದ್ದೀನಿ, ಪೋರ್ಷನ್ ಹಂಗೆ ಬಿಡ್ತಿದ್ದೀನಿ. ಬಿಗಿನರ್ಸ್ ಆದರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಈ ಥರ ಮಾಡ್ತೀನಿ. ಇದು 1 ಇಂಚ್ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ 3/4 ಇಂಚ್ ಬೇಕಾದರೂ ಕಟ್ ಮಾಡ್ಕೋಬೋದು. ಈ ಥರ ಕಾಣುತ್ತೆ. ಈ ಲಾಸ್ಟಿಗೆ ಸ್ಟಿಚ್ ಆದಮೇಲೆ ಇಷ್ಟು ಮಾತ್ರ ಉಳಿಯುತ್ತೆ, ಇದು ಕೂಡ ಕಟ್ ಆಗುತ್ತೆ ಈ ಪೋರ್ಷನನ್ನು. ಹಾಗೆ ಇದರಲ್ಲೂ ಕೂಡ ಅಷ್ಟೇ ಇಷ್ಟು ಮಾತ್ರ ಉಳಿಯುತ್ತೆ, ಇದು ಪೋರ್ಷನ್ ಕಟ್ ಆಗುತ್ತೆ. ಸ್ಟಿಚ್ ಮಾಡೋಕ್ಕೆ ಕಾಟನ್ ಲೈನಿಂಗು ಇಲ್ಲ ಯಾವ್ದು ಲೈನಿಂಗ್ ಕೊಟ್ಟಿರ್ತೀವಿ ಅದನ್ನು ಯೂಸ್ ಮಾಡ್ಕೋಬೋದು. ಇದೀಗ 2 ಪೀಸಿಗೂ ಆಗುತ್ತೆ. ಆನ್ಫೋಲ್ಡ್ ಇದೆ, ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಸೇಮ್ ಇಲ್ಲ 1/2 ಇಂಚು
ಎಕ್ಸ್ಟ್ರಾ ಇರಬೇಕು ಫ್ಯಾಬ್ರಿಕ್ಕು ಸುತ್ತನೂ, ಇಲ್ಲಿಲ್ಲ ಅಂದರೂ ಪರವಾಗಿಲ್ಲ. ಇದ್ರ ಸುತ್ತ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಇದೇ ಥರ ಐರನ್ ಮಾಡಿ ಇಟ್ಕೊಳ್ಳಿ. ಇದು ಫ್ರಂಟ್ ಪಾರ್ಟಿಗೆ, ಹಾಗೆ ಇದು ಬ್ಯಾಕ್ ಪಾರ್ಟಿಗೆ. ಈ ಥರ ಐರನ್ ಮಾಡ್ಕೊಂಡ್ರೆ ಸಾಕು. ಇದು ಫ್ರಂಟು, ಇದು ಬ್ಯಾಕ್ ಇದೆ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ನೀಟಾಗಿ ಐರನ್ ಮಾಡಿ ಇಟ್ಕೋಬೇಕು. ಈ ಥರ ಐರನ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಕೂತಿದೆ. ಮಿಷಿನ್ದು ಫುಲ್ ಡೀಟೇಲ್ ಬೇಕು ಅಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೇ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಂದಿಲ್ಲಿ ಗೌನ್ ಕಲರ್ ಇರೋದನ್ನೇ ಸೇಮ್ ಥ್ರೆಡ್ನ ತಗೊಂಡಿದ್ದೀನಿ. ಬಾಬಿನ ಕೂಡ ಅದನ್ನೇ ರೋಲ್ ಮಾಡ್ಕೊತಿದ್ದೀನಿ. ಇದು ಒಂದೇ ರೋಲ್ ಸಾಕಾಗಲ್ಲ, 2 ರೋಲ್ ಬೇಕಾಗುತ್ತೆ ಫುಲ್ ಸ್ಟಿಚಿಂಗ್ ಆಗೋ ಅಷ್ಟೊತ್ತಿಗೆ. ನಿಮ್ಮ ಹತ್ರ ಎಕ್ಸ್ಟ್ರಾ ಬಾಬಿನ್ ಇದ್ದರೆ ಫಸ್ಟೇ ರೋಲ್ ಮಾಡಿ ಇಟ್ಕೊಳ್ಳಿ, ಎರಡು ರೋಲ್ನ. ಕ್ಯಾನ್ವಾಸ್ನ ಮಾರ್ಕ್ ಮಾಡಿ ಆದಮೇಲೆ ಈ ಥರ 1/2 ಇಂಚಿಗೆ ಕಟ್ ಮಾಡ್ಕೋಬೇಕು. 1/2 ಇಂಚಿಗೆ ಕಟ್ ಆದಮೇಲೆ 1/2 ಇಂಚಿಗೆ ಆಲ್ ಓವರ್ ಸ್ಟಿಚ್ ಮಾಡಬೇಕು. ನೀಟಾಗಿ 1/2 ಇಂಚಿಗೆ ಕಟ್ ಮಾಡ್ಕೊಂಡಿರೋದನ್ನ ಸ್ಟಿಚ್ ಮಾಡ್ತಾ ಬ್ಯಾಕ್ ಸೈಡ್ದು ಅಷ್ಟೇ ಸೇಮ್ 1/2 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ. ಮೊದಲೇ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇದೊಂದು 1/2 ಇಂಚಿಗೆ ಎಕ್ಸ್ಟ್ರಾ ಈ ಥರ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಓಪನ್ ಮಾಡಿಕೊಂಡು ಅಲೈನ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ರೈಟ್ ಸೈಡ್ ಇಟ್ಟು ಸ್ಟಿಚ್ ಮಾಡಬೇಕು. ರೈಟ್ ಸೈಡಿಗೆ ಈ ಥರ ಇಟ್ಬಿಟ್ಟು ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೋಬೇಕು. ಮಾರ್ಕ್ ಮಾಡಿರ್ತೀವಲ್ಲ ಆ ಲೈನ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಹಾಫ್ ಇಂಚು ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ನಾಚ್ ಕೊಡಬೇಕು. ಒಂದೊಂದು ಇಂಚು ಗ್ಯಾಪಿಗೆ ಕರು ಸೈಡು ಈ ಥರ ನಾಚ್ ಕೊಟ್ಕೊಳ್ಳಿ. ಇದನ್ನ ಹೆಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ 1/2 ಇಂಚಿಗೆ ಸ್ಟಿಚ್ ಬೇಕಾದರೂ ಮಾಡ್ಬೋದು. ಬಟ್ ನಾನು ಯಾವಾಗಲೂ ಹೆಮ್ಮಿಂಗ್ ಮಾಡ್ತೀನಿ. ಹಾಗಾಗಿ ಲಾಸ್ಟಿಗೆ ಮಾಡೋದ್ರಿಂದ ಪಿನ್ ಹಾಕಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ನೀಟಾಗಿ ಈ ಥರ ಪಿನ್ ಯೂಸ್ ಮಾಡಿ. ನೆಕ್ಸ್ಟು ಆಲ್ ಓವರ್ ಸ್ಟಿಚ್ ಮಾಡೋಕ್ಕೆ ಸುತ್ತಲೂ ಪಿನ್ ಯೂಸ್ ಮಾಡ್ಕೊಳ್ಳಿ.
ನೀಟಾಗಿ ಪಿನ್ ಹಾಕಿ ಅಲೈನ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫ್ಯಾಬ್ರಿಕ್ ಮೂವ್ ಆಗಲ್ಲ, ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. 1/4 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ ನನಗೆ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಲ್ಲ, ಅದೇ ಮೆಜರ್ಮೆಂಟ್ಗೆ ಇದನ್ನು ಕಟ್ ಮಾಡ್ಕೋಬೇಕು ಶಲ್ ಫ್ಯಾಬ್ರಿಕನ್ನು. ನೀಟಾಗಿ ಕಟ್ ಮಾಡಿಲ್ಲ ಈ ಥರ ಕಾಣುತ್ತೆ. ಆಮೇಲೆ ಪಿನ್ ಎಲ್ಲದನ್ನೂ ರಿಮೂವ್ ಮಾಡ್ಕೊಳ್ಳಿ. ಡಾಟಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಡಾಟ್ ಪಾಯಿಂಟ್ನ ಸ್ಟಿಚ್ ಮಾಡಬೇಕು. 1/2 ಇಂಚ್ ಡಾಟ ಇದು. 1/2 ಇಂಚ್ ಡಾಟ ಎರಡು ಸೈಡನ್ನು ಅಷ್ಟೇ 4 ಇಂಚಿಗೆ ಡಾಟ್ ಸ್ಟಿಚ್ ಮಾಡಬೇಕು. 1/2 ಇಂಚ್ ಡಾಟು. ಇದು ಫ್ಯಾಬ್ರಿಕ್ ತುಂಬ ಡೆಲಿಕೇಟೆಡ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು, ಹಾಗೆ ಬ್ಯಾಕ್ ಪಾರ್ಟು ಸೇಮ್ ಇದೇ ಥರ. ಶೋಲ್ಡರ್ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ಮೆಂಟ್ ಮಾಡಬೇಕಂದ್ರೆ ನೆಕ್ಕೆಲ್ಲ ಫಿನಿಶಿಂಗ್ ಆಗಿ ಸೈಡ್ ಇಟ್ಟು ಸ್ಟಿಚ್ ಮಾಡಾದ್ಮೇಲೆ ಶೋಲ್ಡರ್ ಫಿನಿಶಿಂಗ್ ಮಾಡ್ಕೊತಿದ್ದೀನಿ. ಫ್ರಂಟಿಂದು ರೈಟ್ ಸೈಡು ಹಾಗೆ ಬ್ಯಾಕಿಂದು ರೈಟ್ ಸೈಡ್ನ ಮೀಟ್ ಮಾಡಿಸ್ಕೊತಿದ್ದೀನಿ. ಈ ಸೈಡ್ ಅದೇ ಥರ ಮಾಡ್ಕೊತಿದ್ದೀನಿ. ಮತ್ತು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಸ್ಲೀವ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತೀನಿ. ಇಷ್ಟು ಇದು ಬಾಡಿ ಮೆಜರ್ಮೆಂಟ್ ಇದೆಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಿಚ್ ಮಾಡ್ಕೊತಿದ್ದು. ಸೇಮ್ ಇನ್ನೊಂದು ಸೈಡನ್ನು ಸ್ಲೀವ್ ಸ್ಟಾರ್ಟಿಂಗ್ ಪಾಯಿಂಟಿಂದ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಇಂಚು ಗ್ಯಾಪ್ ಕೊಟ್ಕೊಂಡು ಸ್ಟಿಚಿಂಗ್ ಬೇಕು. ಪೀಕೋ ಸ್ಟಿಚಿಗೆ ನಾನು ಮಿಷಿನ್ನ ಸೆಟ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಪೀಕೋ ಸ್ಟಿಚ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಅಂದರೆ ಫೋಲ್ಡಿಂಗಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಆದರೆ ಪೀಕೋ ಅಷ್ಟು ನೀಟಾಗಿ ಬರಲ್ಲ ಅದು. ನಾನು ಪೀಕೋ ಸ್ಟಿಚಿಗೆ ಡಿಸೈನ್ ನಂಬರ್ 3. ಪೀಕೋ ಸ್ಟಿಚ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟು ಸ್ವಲ್ಪ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೋಬೇಕು. ಫ್ರಂಟು ಫೋಲ್ಡ್ ಮಾಡಿ ಈ ಥರ ಕೊಡ್ತಾ ಹೋಗ್ಬೇಕು ನಿಧಾನವಾಗಿ. ಸೇಮ್ ಇದನ್ನು ಅಷ್ಟೇ ಇನ್ನೊಂದು ಪಾರ್ಟನ್ನು ಪಿಕೋ ಮಾಡ್ತಿದ್ದೀನಿ. ನೀಟಾಗಿ ಬಂದಿದೆ ನೋಡಿ ಪೀಕೋ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಪೀಕೋ ಇಲ್ಲ ಅಂದರೆ ಜಸ್ಟ್ ಹಿಂಗೆ ಫೋಲ್ಡಿಂಗ್ ಬೇಕಾದರೂ ಮಾಡಿ ಸ್ಟಿಚ್ ಮಾಡ್ಬೋದು ಈ ಥರ. ಬಟ್ ಆ ಫಿನಿಶಿಂಗಿಂತ ಈ ಫಿನಿಶಿಂಗೇ ತುಂಬ ಚೆನ್ನಾಗಿ ಕಾಣೋದು. ಪಿನ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ಅಂತ. ಇವಾಗ ನೋಡಿ ನೀಟಾಗಿ ಗೊತ್ತಾಗುತ್ತೆ ಎಲ್ಲಿ ಜಾಯಿನ್ ಮಾಡಬೇಕು ಅಂತ. ಈ ಪೋರ್ಷನು ಈ ಪೋರ್ಷನು ಈಗ ಕರೆಕ್ಟು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು.
ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ರಫ್ ಸ್ಟಿಚ್ ಹಾಕಬೇಕು. ಈ ಥರ ನೀಟಾಗಿ ಸ್ಟಿಚ್ ಮಾಡಾದ್ಮೇಲೆ ಫುಲ್ನೆಸ್ ಎಲ್ಲ ಒಂದು ಸೈಡ್ ಹಾಕ್ಕೊಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಫುಲ್ನೆಸ್ ಎಲ್ಲ ನೋಡಿ ಒಂದು ಸೈಡಿಗೆ ಬಂದಿದೆ. ಸೇಮ್ ಇನ್ನೊಂದನ್ನು ಸ್ಟಿಚ್ ಮಾಡ್ಕೋಬೇಕು. ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಫುಲ್ನೆಸ್ ಎಲ್ಲ ಒಂದು ಸೈಡಿಗೆ ಹಾಕ್ಬಿಟ್ಟು ಮತ್ತೆ ಎಡ್ಜ್ ಸ್ಟಿಚ್ ಹಾಕಬೇಕು. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ. ಒಂದು ಸೈಡಿಗೆ ಈ ಥರ ಕಾಣುತ್ತೆ. ಇದು ಬ್ಯಾಕ್ ಸೈಡು, ಹಾಗೆ ಇದು ರೈಟ್ ಸೈಡ್. ಈಗ 2 ಪೀಸ್ ಆಗಿದೆ. ಈಗ ಬಾಟಮ್ ಫಿನಿಶಿಂಗ್ ಕೊಡ್ತಿದ್ದೀನಿ. ಇದಕ್ಕೆ ಬಾಟಮ್ ಫಿನಿಶಿಂಗು ನಾನು ಇದರಲ್ಲೇ ಪೀಕೋ ಸ್ಟಿಚ್ ಮಾಡ್ತಿದ್ದೀನಿ. ನನ್ನ ಮಿಷಿನಲ್ಲಿ ಅದರಲ್ಲೇ ಆಪ್ಷನ್ ಇರೋದ್ರಿಂದ ನಾನು ಇವಾಗಲೇ ಮಾಡಿಕೊಂಡು ಆಮೇಲೆ ಬೇರೆ ಸ್ಟಿಚಿಗೆ ಹೋಗ್ತೀನಿ. ಸೈಡ್ ಎಲ್ಲ ಜಾಯಿನ್ ಮಾಡಾದ್ಮೇಲೆ 2 ಪೀಸಿಗೆ ಈ ಥರ ಕಾಣುತ್ತೆ. ಪೀಸ್ ಜಾಯಿನ್ ಮಾಡಿದ್ವಿ ನೋಡಿ, ಆ ಪೋರ್ಷನಲ್ಲಿ ಕಾಣ್ತಿದೆಯಲ್ಲ, ಅದೇ ಪೀಸ್ ಜಾಯಿನ್ ಮಾಡಿರೋದು.